ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ಇದು ವೈದ್ಯ ಲೋಕವನ್ನೇ ಬೆಚ್ಚಿ ಬೀಳಿಸುವಂತಹ ಕಥೆಯಾಗಿದೆ. ವೈದ್ಯರಿಗೆ ವೈದ್ಯೋ ನಾರಾಯಣೋ ಹರಿ ಅಂತೀವಿ, ದೇವರಂತೀವಿ. ಆದ್ರೆ ಅಸಲಿ ಮುಖ ಈಗ ಬಟಾ ಬಯಲಾಗ್ತಿದೆ. ವೈದ್ಯ ಲೋಕವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ ಈ ಒಂದು ಸ್ಟೋರಿ. ಇದು ವೈದ್ಯರು ಅಂತಂದ್ರೆ ನಾರಾಯಣಿಗೆ ನಾವು ಹೋಲಿಸ್ತೀವಿ, ಭಗವಂತ ಅಂತೀವಿ. ಆದ್ರೆ ಇಲ್ಲೊಬ್ಬ ವೈದ್ಯ ರಕ್ಷಕನಾಗೋ ಬದಲು ಭಕ್ಷಕನಾಗ್ಬಿಟ್ಟಿದ್ದಾನೆ. ಪ್ರಾಣ ದಾನ ಮಾಡುವಂತ ವೈದ್ಯ ಪ್ರಾಣ ತೆಗೆದಿದ್ದಾನೆ. ಎಂಥ ಮುಖವಾಡಗಳು ನೋಡಿ ಆತನದಿದು. ಬೆಚ್ಚಿ ಬೀಳಿಸುವಂತ ಆ ವೈದ್ಯ ಯಾರೂ ಅಲ್ಲ, ಸೂಟು ಬೂಟು ಹಾಕೊಂಡು ಪೋಸ್ ಕೊಟ್ಕೊಂಡು ಕೂತಿದಾನಲ್ಲ ಈತನೇ. ಈತನ ಕರ್ಮಕಾಂಡ, ಆತನ ಕೃತ್ಯ, ಕರಾಳ ಮುಖಗಳು, ಆ ಕೈಯಲ್ಲಿ ಜೀವ ಉಳಿಸುವಂತ ವೃತ್ತಿ ಅದು. ಡಾಕ್ಟರ್ ಅಂತಂದ್ರೆ ಹಾಗೆ. ಆದ್ರೆ ಈತ ಮಾಡಿರುವಂತ ಕರಾಳ ಕಥೆಗಳು ನಡುಕ ಹುಟ್ಟಿಸ್ತಾ ಇದೆ. ಅಪ್ಡೇಟ್ಸ್ಗಳಿದೆ ಅದ್ರ ಬಗ್ಗೆ ನೋಡಿ. ಹೆಣ್ಮಕ್ಳೇ, ನೀವು ಪ್ರೀತಿ ಪ್ರೇಮ ಅನ್ನುವಂತ ಬಲೆಗೂ ಬೀಳೋ ಮುನ್ನ ಈ ಸ್ಟೋರಿ ಒಂದ್ಸಲ ನೋಡ್ಬಿಡಿ. ಯಾಕಂತಂದ್ರೆ ಮೈಸೂರಿನಲ್ಲಾಗಿರುವಂತ ಕರುಣಾಜನಕ ಘಟನೆ ಇದು. ಜೂನಿಯರ್ ವೈದ್ಯನ ಪ್ರೇಮ ಪಾಶಕ್ಕೆ ಸೀನಿಯರ್ ವೈದ್ಯ ಬಲಿಯಾಗ್ಬಿಟ್ಟಿದ್ದಾರೆ. ನಾಗಶ್ರೀ ಬದುಕಿನಲ್ಲಿ ಈ ಜೂನಿಯರ್ ಡಾಕ್ಟರ್ ಪ್ರೇಮದಾಟ ಆಡ್ಬಿಟ್ಟಿದ್ದಾರೆ. ಈತನ ಕತೆ ಒಂದಲ್ಲ ಎರಡಲ್ಲ. ಇದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಾಗಿರುವಂತ ಘಟನೆ. ತುಂಬಾ ಬೇಜಾರಾಗುತ್ತೆ ಇದನ್ನ ಹೇಳೋದಕ್ಕೆ. ಈ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಈತ ಡಾಕ್ಟರ್, ಸೂಟು ಬೂಟ್ ಹಾಕೊಂಡಿರೋನು. ಆತನ ಹಿಂಸೆ, ಕಿರುಕುಳ, ಆತನ ಎಲ್ಲ ವಿಚಾರಕ್ಕೆ ಬೇಸತ್ತು ನೊಂದಿರುವಂತ ಸಂತ್ರಸ್ತೆಯವರು ಇರಲ್ಲ. ನಿಜಕ್ಕೂ ಬೇಜಾರಾಗುತ್ತೆ. ಈತನ ಪ್ರೇಮದ ಬಲೆಗೆ ಬಿದ್ದು ಅವರು ಕೊರಳಿಗದು ಉರುಳಾಗ್ತಿದೆ. ಈತ ಮಾಡಿರೋದು ಒಂದೆರಡಲ್ಲ, ಹೆಣ್ಣು ಬಾಕ ಈತ. ಈತನ ಕೈ ಹಿಡಿಯೋದಕ್ಕೆ ಮುಂದಾಗಿ ಅಥವಾ ಈತನನ್ನ ನಂಬಿ 12 ವರ್ಷ ಜೀವಂತ ಶವವಾಗಿ ನಾಗಶ್ರೀ ಅವರು ಬದುಕಿದ್ರು. ಆದರೆ ಅವರಿಗೆ ಸಾವನ್ನಪ್ಪಿದ್ದಾರೆ. ಈತನ ಕರಾಳ ವಿಚಾರಕ್ಕೆ ಹೆಣ್ಣು ಬಾಕ ವೈದ್ಯನ ಕರಾಳ ಮುಖ ಈಗ ಬಟಾ ಬಯಲಾಗ್ತಿದೆ. ಅಂದ್ರೆ ಈ ಅಮಾಯಕರಿಗೆ ಪ್ರೀತಿಯ ಗಾಳ ಹಾಕ್ತಾನೆ. ಈತ ಮೈಸೂರಿನ ಖಾಸಗಿ ಕಾಲೇಜ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದ. ಆಗ ಅದೇ ಆಯುರ್ವೇದ ವಿಭಾಗದಲ್ಲಿ ಡಾಕ್ಟರ್ ನಾಗಶ್ರೀ ಅನ್ನೋರು ಕೂಡ ಕಾರ್ಯನಿರ್ವಹಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಡಾಕ್ಟರ್ ವಿನಯ್ ಕುಮಾರ್ ಪರಿಚಯ ಮಾಡಿಕೊಂಡು ಇಷ್ಟೆಲ್ಲ ಅವಾಂತರಗಳನ್ನ ಮಾಡಿದ್ದಾನೆ. ನಿಜಕ್ಕೂ ಬೇಜಾರಾಗುತ್ತೆ ಇಂಥ ಘಟನೆಗಳನ್ನ ನೋಡಿದಂಥ ಸಂದರ್ಭದಲ್ಲಿ. ಇದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಈಗ ವಕೀಲರಾಗಿರುವಂತಹ ಕಾಂತ ಪೂಜಾರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ಈ ಘಟನೆ ನೋಡುತ್ತಿದ್ದಂತೆ ಒಂದ್ ರೀತಿ ಮೈ ಜಲ್ ಅನಿಸ್ತಾ ಇದೆ ಸರ್. ಇಷ್ಟೆಲ್ಲ ವಿಚಾರಗಳಿದ್ರು ಕೂಡ ಈತನಿಗೆ ಶಿಕ್ಷೆ ಕೊಡೋದ್ರಲ್ಲಿ ಯಾಕಿಷ್ಟು ಸಮಸ್ಯೆಗಳಾಗ್ತಿದೆ? ಕಾನೂನಾತ್ಮಕ ತೊಡಕುಗಳು ಏನು? ಈ ಪ್ರಕರಣ ಈಗ ಯಾವ ಹಂತದಲ್ಲಿದೆ ಅಂತ? ಸರ್, ಈ ಪ್ರಕರಣದಲ್ಲಿ ಏನಂತ ಹೇಳಿದ್ರೆ, ಮೊದಲನೇದಾಗಿ ನಂಗೆ ಡಾಕ್ಟರ್ ನಾಗಶ್ರೀ ಕೇಸ್ ನನ್ಗೆ ಗೊತ್ತಿಲ್ಲ. ಆದ್ರೆ ನನ್ನ ಹತ್ರ ಬಂದಿದ್ದು ವಿನೋದ, ಯಾರು ಇನ್ನು ಮದುವೆ 15 ದಿನ ಮನೆ ಬಿಟ್ಕೊಂತಲ್ಲ, ಆ ಹುಡುಗಿ ಕವಿನ ಕರ್ಕೊಂಡವ ಏನಿತ್ತು ಒಂದೊಂದಾಗಿ ಅರೇಂಜ್ ಮಾಡಿ ಬಿಚ್ಚಿತ್ತು, ಬಿಚ್ಚಿತ್ತು. ನಂತರ ನಾನು ಹಿನ್ನೆಲೆಯಲ್ಲಿ ಆಕೆ ಹೆಸರು ಹೇಳಿದ್ನ ಹುಡುಕಿ ಅವ್ರ ಮನೆಗೆ ಹೋಗಿ ಆಕೆ ನೋಡಿದಾಗ, ನೀವ್ ಏನ್ ಹೇಳ್ತೀರಿ ಮನ ಕುಲ್ಕು ಅಂತ ಹೇಳಿದೆ. ಅಲ್ಲಿ ನಮ್ ಕಣ್ಣಲ್ಲಿ ನೀರೇ ಬಂದ್ಬಿಡ್ತಾ ಹುಡುಗಿ ನೋಡಿ. ಯಾಕಂದ್ರೆ ಆ ಹುಡುಗಿ ನೋಡಿದಾಗ ಒಂದು ಪೆದ್ದ ಹುಡುಗಿ ತರ ಹಬ್ ನಾರ್ಮಲ್ ಹುಡುಗಿ ಇರ್ತಾರ, ಕರೆಕ್ಟ್ ಫಿಸಿಕಲ್ ಫಿಟ್ ಅಂತ ಇರ್ತಲ್ಲ, ಆತರ ಇತ್ತು. ಆದ್ರೆ ಮನೆಯಲ್ಲಿ ಫೋಟೋಗಳು ಹಾಕಿದ್ರು ಸರ್. ಹಾಕಿದ್ರು ಡಿಗ್ರಿ ತಗೊಂಡಿರ್ತಕ್ಕಂಥದ್ದು, ಗೋಲ್ಡ್ ಮೆಡಲ್ ತಗೊಂಡಿರೋದು, ಈ ಪ್ರೈಸ್ ಗೆದ್ದಿರೋದು ಎಲ್ಲ ಫೋಟೋಗಳು ಹಾಕಿದ್ರು. ಅಲ್ಲಿ ನೋಡಿದಾಗ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಆ ಕೇಸ್ ಅಲ್ಲ ಅಂತ ಹೇಳಿ. ಅವಾಗ ನಂಗೆ ಅಂತ ಕೇಳ ಶುರು ಮಾಡಿದಾಗ ಅವ್ರು ಹೇಳಿದ್ದು, ಹುಡುಗನ ಈಕೆ ಲವ್ ಮಾಡ್ತಾ ಇದ್ರು. ಚಿಕ್ಕವನು ಕಾಲೇಜಲ್ಲಿ ಜೂನಿಯರ್ ಆಗಿದ್ದ, ಸ್ಕೂಲಲ್ಲಿ, ಕಾಲೇಜಲ್ಲಿ. ಸೊ ಇಬ್ರು ಮದುವೆ ಆಗ್ತಿದ್ರು. ಮನೆಯವರು ಒಪ್ಪಿದ್ರಂತೆ, ಅವ್ರ ಮನೆಯವರು ಮನೆಗೆ ಬಂದಿದ್ದಾರೆ, ಎಲ್ಲ ಒಪ್ಪಿದ್ದಾರೆ. ತದನಂತರ ಏನು ವರದಕ್ಷಿಣೆ ವಿಷಯದಲ್ಲಿ ನಮ್ಗೆ ಹಾಸ್ಪಿಟಲ್ ಮಾಡ್ಕೊಡ್ಬೇಕು, ಕಾರ್ ಕೊಡ್ಬೇಕು ಏನೋ ಅಂತ ತಾಯಿ ಡಿಮ್ಯಾಂಡ್ ಮಾಡಿದಾಗ, ಅಷ್ಟೆಲ್ಲ ಕೊಡೋ ಶಕ್ತಿ ನನಗಿಲ್ಲ. ನಾನೊಬ್ಬ ಕಂದಾಯ ನಿರೀಕ್ಷಕನಾಗಿದ್ದೀನಿ, ಗೌರ್ಮೆಂಟ್ ಸರ್ಕಾರಿ ನೌಕರ. ಇವಾಗ ನಾನು ಪ್ರಮೋಷನ್ ಆಗಿರೋದು, ಮೊದಲು ವಿಲೇಜ್ ಅಕೌಂಟೆಂಟ್ ಆಗಿದ್ದೆ. ಆ ಶಕ್ತಿ ಇಲ್ಲ ಅಂತ ಹೇಳ್ತಾರೆ. ಆ ನೆಪ ಒಟ್ಕೊಂಡು ಮದುವೆ ಕ್ಯಾನ್ಸಲ್ ಮಾಡ್ಬೇಕಲ್ಲ ಸರ್. ಆ ನೆಪ ಒಡ್ಡಕ್ಕೆ ಈಕೆ ವಯಸ್ಸಾದವಳು ನೀನು ಅಂತ ಹೇಳಿ ಅಂತ ಹೇಳ್ತಾ ಇದ್ರೆ, ಅಮ್ಮ ಬಾ ಸಾಯೋಣ ಅಂತ ಕರ್ಕೊಂಡು ಹೋಗ್ತಾನೆ. ಅದ್ ಮೆಸೇಜ್ ಇದೆ, ನಾನು ಹೇಳೋ ಮಾತಲ್ಲ. ಚಾಟ್ ಹಿಸ್ಟ್ರಿ ಪೊಲೀಸರು ಚಾರ್ಜ್ ಹಾಕಿದ್ರೆ ಕೋರ್ಟ್ ಅಲ್ಲಿ, ಆದ್ರೆ ಇವನೇ ಹೇಳ್ತಾನೆ, ಇವ್ರು ನಮ್ಗೆ ಬದುಕ ಕೊಡೋದು, ತಾಯಿ ನನ್ನ ಬದುಕ ಕೊಡೋದಿಲ್ಲ, ನಾವ್ ಇವ್ರು ಒಂದ ಕೆಲಸ ಕೊಡಲ್ಲ, ಬಾ ಸಾಯೋಣ, ನೀ ಇಂದಿಂದ ಔಷಧ ಅಂತ ಇವನೇ ಮೆಸೇಜ್ ಮಾಡಿದ್ದಾನೆ. ಆ ಚಾರ್ಟ್ ಹಿಸ್ಟ್ರಿ ಇದೆ ಚಾರ್ಜ್ ಶೀಟ್ ಅಲ್ಲಿ. ಸೊ ಅವ್ರು ಯಾವಾಗ ಹೋಗ್ತಾರೆ, ಆಕಿ ಬರೀ ಅವ್ನು ಡೋಸಸ್ ಕೊಟ್ಟಿರ್ತಾನೆ. ಇವ್ನು ಮೊದಲೇ ಹ್ಯಾಬಿಟ್, ಇವನು ಮೊದಲೇ ಹ್ಯಾಬಿಟ್ ಇರುತ್ತೆ ಅವ್ನಿಗೆ, ಅದು ಇಂಜೆಕ್ಷನ್ ತಗೊಂಡು. ಯಾಕಂದ್ರೆ ಮತ್ತೆ ಬರೋ ಔಷಧಿಗಳನ್ನ ಈಗ ಸಿರಪ್ ಕುಡಿದ್ರೆ ಬರುತ್ತೆ, ಅದೆಲ್ಲ ಡಾಕ್ಟರ್ ಗೊತ್ತಿರ್ತದೆ ಸಹಜವಾಗಿ ಎಷ್ಟು ಮಟ್ಟ ತಗೋಬೇಕು ಅಂತ ಹೇಳಿ. ಹಾಗೆ ಕೊಡ್ತಾರೆ. ಪಾಪ ಹುಡುಗಿ ಗೊತ್ತಾಗಲ್ಲ, ಆಕೆ ಬೆಳಿಗ್ಗೆ ಹೇಳೋದಿಲ್ಲ. ಇವನೇ ರಿಸೆಪ್ಷನ್ ಫೋನ್ ಮಾಡ್ತಾನೆ. ಇಬ್ರು ಸಾಯ್ತಿ ಅಂತ ಹೋದ್ಮೇಲೆ ಇವನು ತಗೊಂಡೆ ಅಂದ್ಮೇಲೆ ಆಕೆ ಕೋಮ ಹೊರಟೋಗ್ತಾಳೆ. ಆಯ್ತು, ಅಷ್ಟು ಪ್ರೀತಿ ಮಾಡಿದ್ರೆ ಇವನು ಯಾಕೆ ಆಕೆ ಭೇಟಿ ಮಾಡಕ್ ಹೋಗಿಲ್ಲ 12 ವರ್ಷ ತನಕ?
ಅನ್ನೋ ಉದ್ದೇಶ ಏನಿತ್ತು. ಇದ್ರ ಜೊತೆಗೆ ಇದಾಯ್ತಾ, ಇದಾದ್ಮೇಲೆ ಹಿರೇಮಠ ಅಂತ ಒಂದು ಗೌತಮಿ ಹಿರೇಮಠ ಪ್ರಕರಣ ಕುವೆಂಪು ಕೋರ್ಟ್ ಅಬೇಟ್ಮೆಂಟ್ ಆಫ್ ಸೂಸೈಡ್ ಆಗಿದೆ. ಅದ್ರಲ್ಲಿ ಕಂಪ್ಲೇಂಟ್ ಕಾಪಿ ತಂದೆ ನಿಜಾಗ್ಲೂ ಹೇಳ್ತಾರೆ, ಫೋನ್ ನೋಡಿದಾಗ ಆತ ಮೆಸೇಜ್ ಮಾಡಿರೋದು ಎಕ್ಸ್ಟೆನ್ಷನ್ ಮಾಡ್ಲಿಕ್ಕೆ, ಮನಿ ಎಕ್ಸ್ಟೆನ್ಷನ್ ಮಾಡ್ಲಿಕ್ಕೆ, ಫ್ಯಾಮಿಲಿ ಕಳಿಸ್ತೀನಿ, ಯೂಟ್ಯೂಬ್ ಹಾಕ್ತೀನಿ, ನಿಂದು ಫೋಟೋಗಳನ್ನೆಲ್ಲ ಹಾಕ್ತೀನಿ ಅಂತ ಹೇಳಿದಾನೆ. ಆ ಕಾರಣಕ್ಕೆ ಆ ಹುಡುಗಿ ಹಾಕೊಂಡು ಇಂಗ್ಲೆಂಡ್ ಸ್ಟಾರ್ಟೆಡ್ ಹಾಕೊಂಡು ಪೋಸ್ಟ್ ಮಾಡ್ತಿದ್ವಿ. ಒಳ್ಳೆ ಹುಡುಗಿ. ಆ ಹುಡುಗಿ ಬಂದು ಸೂಸೈಡ್ ಮಾಡ್ಕೊಂಡ್, ಆ ಹುಡುಗಿ ಕಾರಣ ಇರಲಿಲ್ಲ ಸೂಸೈಡ್ ಮಾಡ್ಕೊಳಕ್ಕೆ. ರೋಗ ಬಂದು ಅವನ್ ಹೇಳ್ತಾನೆ, ಕಾಯಿಲೆ ಬಂದು ಆ ಹುಡುಗಿ ಸೂಸೈಡ್ ಮಾಡ್ಕೋತು ಅಂತ ಹೇಳ್ತಾನೆ. ಹಾಗಾದ್ರೆ ಮೊಬೈಲ್ ಇರೋ ಚಾಟ್ ಹಿಸ್ಟ್ರಿ ಯಾರ್ದು ಹಾಗಾದ್ರೆ ಯಾರು ಮಾಡಿದಾರೆ ಹಾಕಂತೆ ಹೇಳ್ತಾರೆ. ಇಷ್ಟೆಲ್ಲ ಆಗ ನಂತರ ಈ ಹುಡುಗಿ ಪ್ರಕರಣ ಬಂದಾಗ ಈ ಹುಡುಗಿಗೆ 15 ದಿನ ಯಾವ ತರ ಟಾರ್ಚರ್ ಕೊಟ್ಟಿದ್ದಾರೆ ಅನ್ನೋದನ್ನ ಆ ಹುಡುಗಿ ಹೇಳುತ್ತೆ. ಬದುಕಿರೋ ವಿಕ್ಟಿಮ್ ಹುಡುಗಿನೇ, ಅವ್ರಿಬ್ರು ಇಲ್ಲ ಸದ್ಯದಲ್ಲಿ. ನೀವು ಅವ್ರನ್ನ ಕೇಳಲಿಕ್ಕೂ ಆಗಲ್ಲ, ಅಂತ ಕೇಳಕ್ಕಾಗಲ್ಲ. ಬದುಕಿರೋ ವಿಕ್ಟಿಮರ ಕೇಳ್ಬೇಕಲ್ವಾ? ಅವ್ರೇನು ಹಾಗಾಗಿ ಕೇಳಿದಾಗ ಇದೆ ಅನ್ಸ್ತು. ಹಾಗಾಗಿ ಆ ಕೇಸನ್ನು ಕೂಡ ನಾನು ಹೈಕೋರ್ಟ್ ಏನಾಗಿದೆ ಅಂದ್ರೆ, ಇದು ಆತ್ಮಹತ್ಯೆ ಕೇಸ್ ಆಗ್ಬೇಕಾಯ್ತು. ಅದು 307 ಹಾಕಿದ್ದಾರೆ. ಅದ್ರಲ್ಲಿ ವಿಕ್ಟಿಮ್ ಸ್ಟೇಟ್ಮೆಂಟ್ ಇಲ್ದೇನೆ 307 ಹಾಕಿದ್ದಾರೆ ಅಂದ್ರೆ ಒಂದು ಲೀಗಲ್ ಗ್ರೌಂಡ್ ಸರ್. ಎಸ್ ಥ್ಯಾಂಕ್ ಯು ಸರ್. ಇಷ್ಟೊತ್ತು ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡಿದ್ದಕ್ಕೆ. ಆದಷ್ಟು ಬೇಗ ಹೆಣ್ಣುಮಕ್ಕಳಿಗೆ ನ್ಯಾಯ ಸಿಗ್ಲಿ ಅನ್ನೋದು ಕೂಡ ನಮ್ಮ ಆಶಯ. ನೋಡಿ, ನಿಜಕ್ಕೂ ಕೂಡ ಆ ಘಟನೆಯ ಎಳೆ ನೋಡ್ತಾ ಇದ್ವಿ. ನೋಡಿ, ಈಗಾಗಲೇ 2 ಮೃತಪಟ್ಟಿದ್ದಾರೆ. ಸರಿಯಾದಂಥ ಸಾಕ್ಷ್ಯಾಧಾರಗಳಿಲ್ಲ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಈಗ ಮದುವೆಯಾಗಿ 15 ದಿವಸಕ್ಕೆ ಹಿಂಸೆಯನ್ನು ತಾಳಲಾರದೆ ಬಂದಿದ್ದಾರೆ. ಒಟ್ಟಲ್ಲೀಗ ಈ ವಿಚಾರ ಕೋರ್ಟಿನ ಅಂಗಳದಲ್ಲಿದೆ. ಆ ಮೂಲಕವಾಗಿ ಅತಿ ಶೀಘ್ರವೇ ಇಂಥವ್ರಿಗೆಲ್ಲ ಸರಿಯಾದ ಶಿಕ್ಷೆ ಆಗಲಿ, ಇಂಥವ್ರು ಒಳಗೆ ಹೋಗಬೇಕು, ಇಂಥ ಘಟನೆಗಳಾಗಬಾರ್ದು. ವೈದ್ಯ ವೃತ್ತಿಗೂ ಕೂಡ ಇಂಥವರಿಂದ ಅಪಮಾನ. ಆ ನಿಟ್ಟಿನಲ್ಲಿ ಅತಿ ಶೀಘ್ರ ಇಂಥವರಿಗೆ ಶಿಕ್ಷೆ ಆಗಲಿ, ಸತ್ಯತೆಗಳೇನಿದೆ ಹೊರಗು ಬರಲಿ ಅನ್ನೋದು ನಮ್ಮ ಆಗ್ರಹ. ಮಹಿಳೆ ವಿನೋದ ಅವರು ಕೂಡ ಜಾಯ್ನ್ ಆಗ್ತಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್, ಈ ಪ್ರಕರಣ ನಿಜಕ್ಕೂ ನಮ್ಗೆ ಕೇಳೋದಕ್ಕೂ ಒಂದು ರೀತಿ ಭಯ ಆಗ್ತಿದೆ. ಯಾವಾಗಿಂದ ಈ ಕಿರುಕುಳ, ಹಿಂಸೆ, ಈ ವಿಚಾರ ನಿಮಗೆ ಗೊತ್ತಾಯ್ತು? ಮದುವೆಕ್ಕಿಂತ ಮುಂಚೆ ಏನೋ ಗೊತ್ತಿರ್ಲಿಲ್ವಾ ಅಂತ? ಇಲ್ಲ ಸರ್, ಮದ್ವೆಗಿಂತ ಮುಂಚೆ ಗೊತ್ತಾಗಿದ್ದಿದ್ರೆ ಈ ಸ್ಥಿತಿಲಿರಂತ ಹೆಣ್ಮಕ್ಳು ನೋಡ್ಬಿಟ್ಟು ಹೇಗ್ ಸರ್ ಮದ್ವೆ ಆಗಕ್ಕಾಗತ್ತೆ? ಹೌದು. ಯಾರ ತಂದೆ ತಾಯಿ ತಾನೇ ಕೊಡ್ತಾರೆ ಮಕ್ಳನ್ನ. ಈ ತರ ಗೊತ್ತಾಗಿದ್ದಿದ್ರೆ ನಾವ್ ಮದ್ವೆನೇ ಆಗ್ತಿರ್ಲಿಲ್ಲ. ಇವ್ರು ಯಾವ್ದು ನಿಜಾಂಶನು ಹೇಳ್ದೆ ನಮ್ನ ಮೋಸ ಮಾಡಿ ಮದ್ವೆ ಮಾಡ್ಕೊಂಡಿದ್ದಾರೆ. ಇವ್ರು ಮದ್ವೆ ಮಾಡ್ಕೊಂಡಿದ್ದು ಅಂದ್ರೆ ವಿಷಯ ಗೊತ್ತಿಲ್ಲ ಅಲ್ಲ ಸರ್, ಈಗ ಈ ತರ ಆಗಿದೆ ಅಂತ ಹೇಳಿ. ಅದ್ರಿಂದ ಕುಟುಂಬಗಳು ಒಪ್ಪಿ ಮದ್ವೆ ಮಾಡಕ್ಕೆ ತಯಾರಿ ಮಾಡಿ ಮದ್ವೆ ಮಾಡಿದ್ದು ಸರ್. ಅದಾದ್ಮೇಲೆ ನನಗೂನು ಹಿಂಸೆ, ಟಾರ್ಚರ್ ಎಲ್ಲ ಕೊಡ್ತಾ ಇದ್ರು ಮನೇಲಿ. ಅದ್ರಿಂದ ನನಗೆ ಟಾರ್ಚರ್ ತಡ್ಕೊಳಕ್ ಆಗ್ದೇನೆ ನಮ್ಮ ಅಪ್ಪ ಅಮ್ಮಂಗೆಲ್ಲ ಫೋನ್ ಮಾಡಿ ಈ ತರ ಡೆತ್ ನೋಟ್ ಎಲ್ಲ ಸೈನ್ ಮಾಡಿ ಬರ್ಸಿಟ್ಕೊಂಡು, ಜಮೀನ್ ಬರ್ಸ್ಕೊಬಾ, ವರದಕ್ಷಿಣೆ ಅಂದ್ರೆ ಡಾಕ್ಟ್ರು ಅಂದಾಗ ನೀವು ಮಾಡಿರೋ ಮದ್ವೆ ಸಾಲದು ಅಂತ ಹೇಳಿ ನನ್ಗೆ ಟಾರ್ಚರ್ ಕೊಡ್ತಿದ್ರು ಮನೇಲಿ. ಅದನ್ನ ನಮ್ಮ ಅಮ್ಮಂಗ್ ಫೋನ್ ಮಾಡೆಲ್ಲ ಹೇಳ್ದೆ, ನೀನ್ ಬರ್ದೇ ಹೋದ್ರೆ ಸಾಯಿಸ್ಬಿಡ್ತಾರೆ ಇವ್ರು, ನೀನ್ ಬಾ ಅಂತೆಲ್ಲ ಹೇಳಿ. ನಾನು ಇರಲ್ಲ, ಬದುಕೇ ಇರಲ್ಲ ಅಂತೆಲ್ಲ ಹೇಳುವಾಗ ನಮ್ಮ ಅಮ್ಮ ಬರ್ತೀವಿ ಅಂತ ಹೇಳಿ ಒಂದಿನ ಬಂದಾಗ ಅವ್ರ ಅಮ್ಮ ಅಪ್ಪ ಎಲ್ಲಾರು ಸೇರಿ ನಿಮ್ ಮಗಳು ಇದ್ ಇರ್ಬೇಕು ಅಂತ ಹೇಳಿದ್ರೆ ನಮ್ಮ ಮನೇಲಿ ಜಮೀನ್ ಬರ್ಸ್ಕೊಬಾ, ಇಲ್ಲ ಮತ್ತೆ ಡೆತ್ ನೋಟ್ ಸೈನ್ ಮಾಡು, ನಮ್ಮ ಅಪ್ಪ ಅಮ್ಮ ಕಾರಣ, ನನ್ ಸಾವು ನಾನೇ ಕಾರಣ ಅಂತ ಬರ್ತಿ ಎಲ್ಲ ಇಟ್ಕೊಂಡಿದ್ದಾರೆ ಸರ್ ಅವ್ರ ಹತ್ರನೇ. ಅದು ಎಲ್ಲ ಗೊತ್ತಾಗಿ ನಮ್ಮ ಮನೇಲಿ ನೋಡೋಣ, ನ್ಯಾಯ ತೀರ್ಮಾನ ಮಾಡಿ ಊರವ್ರೆಲ್ಲ ಸೇರಿ ಸರಿ ಮಾಡೋಣ ಅಂದ್ಬಿಟ್ಟು ಊರವ್ರನ್ನ ಕರ್ಕೊ ಬಂದ್ರು. ಅವ್ರಿಗೂ ಬೆಲೆ ಕೊಡದೆ ಮನೆ ಒಳಗಡೆನೆ ಸೇರಿಸ್ತೆ, ಅಲ್ಲಿಂದಾನೇ ಒದ್ದು ಎಲ್ಲ ಬೈದೆಲ್ಲ ಓಡಿಸ್ಬಿಟ್ರು ಸರ್. ಎಸ್ ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತು ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡಿದ್ದಕ್ಕೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.